ಯಾವ್ದಾದ್ರು ಬೇರೆ ಕೇಸ್ಗಳಲ್ಲಿ ಏನಾದ್ರು ಕೋರ್ಟ್ಗಳಿಗೆ ಬರ್ತಾ ಇದಾವೆ ಸರ್, ಮಾಫಿ ಸಾಕ್ಷಿ ನಾನು ಹೇಳ್ತೀನಿ ಅಂತ. ಈ ಹಳೆ ಕೇಸ್ ಆಗಿರ್ಬೋದು, ಮರ್ಡರ್ ಕೇಸ್ ಆಗಿರ್ಬೋದು, ಈ ತರ ಕೇಸ್ಗಳಲ್ಲಿ ಯಾವ ತರ ಕೇಸ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಕೋರ್ಟ್ ಮಾಫಿ ಸಾಕ್ಷಿನ ಕನ್ಸಿಡರ್ ಮಾಡುತ್ತೆ ಸರ್? ಸಾಮಾನ್ಯವಾಗಿ ಕೆಲವು ಸೀರಿಯಸ್ ಆದಂಥ ಒಫೆನ್ಸ್ಗಳೇನಿರ್ತವೆ, ಮರ್ಡರ್ ಪ್ರಕರಣಗಳಲ್ಲಿ, ರೇಪ್ ಪ್ರಕರಣಗಳಲ್ಲಿ, ಅಥವಾ ನಮ್ಮ ಟೆರರಿಸ್ಟ್ ಅಟ್ಯಾಕ್ಸ್ ಆಗಿರುವಂಥ ಪ್ರಕರಣಗಳಲ್ಲಿ, ಅಥವಾ ಬಾಂಬ್ ಬ್ಲಾಸ್ಟ್ ಆಗಿರುವಂಥ ಪ್ರಕರಣಗಳಲ್ಲಿ ಅನೇಕ ಆರೋಪಿಗಳಿದ್ದಾಗ ಕೆಲವರು ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಮುಂದೆ ಬರ್ತಾರೆ. ಕೋರ್ಟ್ ಫಸ್ಟ್ ನೋಡುವಂಥದ್ದು ಏನಪ್ಪ ಅಂದರೆ, ಪ್ರಾಸಿಕ್ಯೂಷನ್ ಸಬ್ಮಿಟ್ ಮಾಡಿರುವಂಥ ಎವಿಡೆನ್ಸು, ಮೆಟೀರಿಯಲು, ಚಾರ್ಜ್ ಶೀಟು, ಎಲ್ಲ ಎವಿಡೆನ್ಸ್ಗಳು, ವಿಟ್ನೆಸ್ಗಳಲ್ಲಿ ಸಾಕಷ್ಟು ಪ್ರಬಲವಾದಂಥ ಏನಾದರೂ ಸಾಕ್ಷಿಗಳಿದೆಯಾ, ಸಾಕ, ಇದ್ರ ಮುಖಾಂತರ ನಾವು ಆರೋಪಿಗಳನ್ನ ಕಂಡಿಡಿದ್ರಿಗೆ ಶಿಕ್ಷೆ ಕೊಡ್ಬೋದಾ ಅಂತ ಕೋರ್ಟ್ ಫಸ್ಟ್ ನೋಡುತ್ತೆ. ಒಂದು ಪಕ್ಷ ಎಲ್ಲಾದರೂ ಲ್ಯಾಕುನ ಅನ್ನೋದು ಇದ್ದರೆ, ಅಥವಾ ಎಲ್ಲಾದರೂ ಒಂದು ಅಲ್ಪ ಸ್ವಲ್ಪ ಸಮಸ್ಯೆ ಇದ್ದರೆ, ಎಲ್ಲೂ ಐ ವಿಟ್ನೆಸ್ಗಳು ಡೈರೆಕ್ಟಾಗಿ ಇರೋದಿಲ್ಲ, ಸಾಕಷ್ಟು ಸಾಕ್ಷಿ ಆಧಾರಗಳು ಇರೋದಿಲ್ಲ, ಹಾಗಾಗಿ ಪೊಲೀಸರು ಅರೆಸ್ಟ್ ಮಾಡಿರುವಂಥ ಆರೋಪಿಗಳು ಎಲ್ಲಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ಅನ್ನಿಸಿದಾಗ ಆಗ ಮಾಫಿ ಸಾಕ್ಷಿಯ ರೋಲ್ ಭಾಳಷ್ಟು ಪ್ರಬಲವಾಗಿ ಬರ್ತದೆ. ಇವನ್ ಮುಂಬೈ ಬಾಂಬ್ ಬ್ಲಾಸ್ಟ್ ಅಲ್ಲೂ ಕೂಡ ಸುಮಾರು ಮೋರ್ ದೆನ್ 50 ರಿಂದ 60 ಜನ ಆರೋಪಿಗಳನ್ನ ದಿ ATS ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಯಾವುದು ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದಾಗ ಅಲ್ಲಿದ್ದಂಥ ಆರೋಪಿಗಳಲ್ಲೇ 3-4 ಜನ ನಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಮುಂದೆ ಬರ್ತಾರೆ. ಆಗ ಬಾಂಬೆ ಕೋರ್ಟ್ ಹೇಳುತ್ತೆ, ಇಲ್ಲ, ನೀವೆಲ್ಲ ಡೈರೆಕ್ಟಾಗಿ ರೋಲಲ್ಲಿ ಇನ್ವಾಲ್ವ್ ಆಗಿದ್ದೀರಿ, ಮತ್ತು ಬಾಂಬೆ ಪೊಲೀಸರು ಹಾಕಿರೋ ಚಾರ್ಜ್ ಶೀಟ್ನಲ್ಲಿ ಎಲ್ಲರ ಮೇಲೂ ಅನೇಕ ಪ್ರಬಲವಾದಂಥ ಸಾಕ್ಷಿಗಳು ಮತ್ತು ಐ ವಿಟ್ನೆಸ್ಗಳು, ನೋಡಿದಂಥವ್ರು, ಎಲ್ಲ ಎವಿಡೆನ್ಸ್ಗಳು, ನಿಮ್ಮ ಫಿಂಗರ್ ಪ್ರಿಂಟ್ ಸಮೇತ ಎಲ್ಲ ಸಿಕ್ಕಿರೋದ್ರಿಂದ, ಈ ಸಾಕಷ್ಟು ಮೆಟೀರಿಯಲ್ ಇರೋದ್ರಿಂದ ನಿಮ್ಮ ಮಾಫಿ ಸಾಕ್ಷಿಯಾಗಿ ನಿಮ್ಮ ಅಪ್ಲಿಕೇಶನ್ ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಬಾಂಬೆ ಬ್ಲಾಸ್ಟ್ ಕೇಸಲ್ಲಿ ಕೂಡ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಇವನ್ ಆಗಲೇ ಹೇಳ್ದಂಗೆ ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ಕೂಡ ಮಾಫಿ ಸಾಕ್ಷಿಯಾಗಿ ಒಬ್ಬರು ಬಂದಿದ್ದಾರೆ, ಬಸವರಾಜ್ ಮುತ್ತಗಿ ಅಂತ. ಅವ್ರ ಮಾಫಿ ಸಾಕ್ಷಿಯ ಪ್ರಬಲವಾದಂಥ ವಿಟ್ನೆಸ್ ಸ್ಟೇಟ್ಮೆಂಟ್ ಟೆಸ್ಟಿಮನಿಯಿಂದ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಶಿಕ್ಷೆ ಆಗಿದೆ. ಜೊತೆಯಲ್ಲಿ ಈಗ KRಪುರಂ ಟ್ರಿಪಲ್ ಮರ್ಡರ್ ಕೇಸಲ್ಲಿ ಕೂಡ ಆರೋಪಿಯಾದಂಥ ಮಹಿಳೆ ಕೂಡ ಮುಂದೆ ಬಂದಿದ್ದಾರೆ. ಅದನ್ನ ನ್ಯಾಯಾಧೀಶರು ಚಾರ್ಜ್ ಶೀಟ್ ಆದ ನಂತರ ನಾವು ಪರಿಗಣನೆ ಮಾಡ್ತೀವಿ ಅಂತ ಹೇಳಿದರೆ, ಹಾಗಾಗಿ ಈ ಮಾಫಿ ಸಾಕ್ಷಿ ಅನ್ನುವಂಥದ್ದು ಕೋರ್ಟಿನ ಸಹಜವಾದಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೋರ್ಟ್ಗೆ ಒಂದು ಆರೋಪಿಯನ್ನು ಕಂಡುಹಿಡಲಿಕ್ಕೆ, ನಿಜವಾದಂಥ ಆರೋಪಿಗೆ ಶಿಕ್ಷೆ ಕೊಡಲಿಕ್ಕೆ ಮತ್ತು ನಿರಪರಾಧಿಗೆ ಬಿಡುಗಡೆ ಮಾಡಲಿಕ್ಕೆ ಖಂಡಿತವಾಗ್ಲೂ ಒಂದು ಪ್ರಬಲವಾದಂಥ ಅಸ್ತ್ರ ಅಂತ ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.